ಹೇಳ್ಪಟ್ಟಿದ್ದಾರೆ. ಒಬ್ಬರಿಗೆ ಸುಮಾರು ಎಕರೆಗಳು ಮಂಜೂರಾಗಿದೆ ಅನ್ನೋದು ಒಂದು ಆರೋಪ ಇದೆ. ಹೇಗಾಯ್ತು ಸರ್ಕಾರದ ನಿಯಮ? ಈಗ ಎಲ್ ಆರ್ ಎಫ್ ಗ್ರಾಂಟ್ ಪ್ರಕಾರ ಆಗಿರೋದು. ಎಲ್.ಆರ್.ಎಫ್ ಗ್ರಾಂಟ್ ಅಲ್ಲಿ ಏನ್ ನಿಯಮಾವಳಿಗಳಿದೆಯಲ್ಲ 4 ಎಕರೆ 38 ಗುಂಟೆ ಅದಿರ್ತಕ್ಕಂಥದ್ದು ಬಗಾರಕ್ಕೂಮೆ ಬೇರೆ ಎಲ್.ಆರ್.ಎಫ್ ಬೇರೆ. ಸೊ ಆ ಹಳೆ ಗ್ರಾಂಟ್ಸ್ ಏನಾಗಿದೆ ಅದನ್ನ ಚೆಕ್ ಮಾಡ್ಬೇಕು ಡಾಕ್ಯುಮೆಂಟ್ಸ್. ಈಗ ಸರ್ವೆ ಕಾರ್ಯ ನಡೀತಾ ಇದೆ. ಸರ್ವೆ ಕಾರ್ಯ ನಡೆದ್ಮೇಲೆ ಸರ್ ಇಷ್ಟು ಎಕರೆಗೆ ಕಾಂಪೌಂಡ್ ಹಾಕಿದ್ದಾರೆ ಯಾರು ಸರ್? ಸರ್ಕಾರದವರ ಇಲ್ಲ ಖಾಸಗಿ ವ್ಯಕ್ತಿಗಳ? ಸರ್ಕಾರದಿಂದ ಯಾವುದೋ ಕಾಂಪೌಂಡ್ಸ್ ಇಲ್ಲ. ಸೊ ಇಷ್ಟು ಎಕರೆಗೆ ಸುಮಾರು ಜನ 50 ಈಗ ಎಲ್.ಆರ್.ಎಫ್ ಗ್ರಾಂಟ್ ಅಲ್ಲಿ ಆಗಿರೋದು 2 ವರ್ಷದಿಂದ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನು ಅಂತ ಚೆಕ್ ಮಾಡ್ಬೇಕು ಅದನ್ನ. ಈಗ ಅದಕ್ಕೋಸ್ಕರನೇ ಈಗ ಬಂದಿರೋದು. ಏನಾಗಿದೆ, ಏನು ಎಷ್ಟು ಎಕರೆ ಇದೆ, ಕುಮಾರನಹಳ್ಳಿ 51 ಅಲ್ಲಿ ಏನಂತಾರೆ ಜಮೀನು ಎಷ್ಟಿದೆ. ಈಗ 347 ಅಂತ ಒಬ್ರು ಹೇಳ್ತಾರೆ, ಡಾಕ್ಯುಮೆಂಟ್ಸ್ ಅಲ್ಲಿ 347 ಇದೆ. ನಿಜವಾಗ್ಲೂ 350 ಯಾವುದು ಕುಮಾರನಹಳ್ಳಿ 51ರಲ್ಲಿ 347 ಇದೆಯಾ ಇಲ್ವಾ, ಎಷ್ಟು ಎಕರೆಗಿದೆ? ಅದಾದ್ಮೇಲೆ ಈಗ 2 ಪಂಗಡ ಇದೆ. ಎಲ್.ಆರ್.ಎಫ್ ಗ್ರಾಂಡ್ ಕಡೆ 1 ಪಂಗಡ, ಇನ್ನೊಂದು ಕಡೆ ಬಗರಕುಂಬ ಕಡೆ ಅರ್ಜಿ ಹಾಕಿರೋದು 57 ಅಲ್ಲಿ. ಸೊ ಅದನ್ನೆಲ್ಲ ಪ್ರತಿಯೊಂದನ್ನು ಚೆಕ್ ಮಾಡ್ಬೇಕಾಗಿರುತ್ತೆ. ಸರಿ, ಈಗಾಗಲೇ ಏನು ನಿಮ್ಮ ಒಂದು ಕಂದಾಯ ಇಲಾಖೆಯಲ್ಲಿ ವಿಲೇಜ್ ಅಕೌಂಟೆಂಟ್ ಇರ್ತಾರೆ, RI ಅವರು ಇರ್ತಾರೆ, ಇವರೆಲ್ಲನೂ ಎಲ್.ಆರ್.ಎಫ್ ಅಲ್ಲಿ ಏನಾಗಿದೆ, ಅವ್ರದ್ದು ನಿಯಮಾವಳಿಗಳು ಏನಿರುತ್ತೆ, ಏನು ನಿಮ್ಮ ಮಗಳೊಂದು ಎಲ್ಲ ಗೊತ್ತಿರುತ್ತೆ. ಸೊ ಒಬ್ಬ ವ್ಯಕ್ತಿಗೆ ಇಷ್ಟೊಂದು ಎಕರೆ ಕಾಂಪೌಂಡ್ ಯಾಕೆ ಅವಕಾಶ? ಈಗ 5 ವರ್ಷದಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ವಿಚಾರ ಸಮಸ್ಯೆ. ಈ ಸಮಸ್ಯೆಯನ್ನ ಎಕ್ಸ್ಪಿಡೇಟ್ ಮಾಡಿದ್ದಾರೆ. ನಾನು ಬಂದು ಈಗ 1.5 months ಆಗಿದೆ. ಸೊ ಇದನ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ. ನಾನು ಬಂದ ತಕ್ಷಣ ಇಲ್ಲಿಗೆ ಯಾರು ಗಂಗಾಧರಪ್ಪ ಅವ್ರು ಬಂದು ಇದು ಮಾಡಿದಾಗಲ ನಾವು ಚೆಕ್ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಮುಂದಿನ ಕ್ರಮ ತಗೋಣ. ಸರ್ ಆನ್ಲೈನ್ ಪಾಣಿ ಪ್ರಕಾರ 349 ಎಕರೆ ಅಂತ ತೋರಿಸ್ತಾರೆ. ಅದನ್ನ ಚೆಕ್ ಮಾಡ್ತೀವಿ. ಅದಕ್ಕೋಸ್ಕರ ಸರ್ವೆ ನಡೀತಾ ಇರೋದು ಇವತ್ತು. ಓಕೆ, ಥ್ಯಾಂಕ್ ಯು.